ನಮಸ್ಕಾರ ಗೆಳೆಯರೆ, ಶಿವ ಆರ್ಟ್ಸ್ ಆ್ಯಂಡ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೆಳೆಯರೆ, ನಾನಿವತ್ತು ನಿಮಗೆ ಯೂಟ್ಯೂಬಲ್ಲಿ ಹೇಗೆ ಫೋಟೋ ಎಡಿಟ್ ಮಾಡೋದು ಅಂತ, ಅಂದರೆ ಕ್ಲೀನ್ ಹೆಂಗೆ ಮಾಡೋದು ಅಂತ, ಫೋಟೋ ಕ್ಲೀನಿಂಗ್ ಹೆಂಗೆ ಮಾಡೋದು ಅಂತ ಪೆನ್ ಟೂಲ್ ತೊಗೋಬೇಕು. ಏನು ಕ್ಲೀನಪ್ ಟೂಲ್ಸ್ ತೊಗೊಂಡು ಈ ಥರ ಅಲ್ಲೆಲ್ಲಿ ಕಪ್ ಇರುತ್ತಲ್ವ, ಸ್ವಲ್ಪ ಅದನ್ನು ಇದು ಮಾಡಬೇಕು, ರಿಮೂವ್ ಮಾಡ್ತಾ ಹೋಗಬೇಕು. ಈಗ ನೋಡಿ, ಇಲ್ಲಿ ಉಬ್ಬಿನ ಮೇಲೆ ಎಷ್ಟು ಕಪ್ಪಿದೆ, ನಾನು ಅದನ್ನು ಬೇಳೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಈ ಥರ ಬೆಳ್ಳಗೆ ಮಾಡ್ಕೊತ ಹೋಗಬೇಕು. ಫೋಟೋ ಜಾಸ್ತಿ ತಿಕ್ಕಿ ಬೆಳ್ಳಗೆ ಮಾಡಬಾರ್ದು. ಮತ್ತು ಯಾಕಂದರೆ ಫೋಟೋ ಜಾಸ್ತಿ ತಿಕ್ಕಿದರೆ ಏನಾಗುತ್ತೆ, ಫೋಟೋ ಕ್ವಾಲಿಟಿ ಹಾಳಾಗ್ಬಿಡುತ್ತೆ. ಈ ಥರ ಅಷ್ಟೇ. ಇವಾಗ ನೋಡಿ, ಮೊದಲು ಫೋಟೋ ಹೌದಾ, ಈ ಥರ. ಓಕೆ, ಎಲ್ಲಿ ಅದು ಇದು ಅನಿಸುತ್ತೆ, ಕಪ್ ಅನ್ನಿಸ್ತಾ ಇದೆ, ಅಲ್ಲಿ ವರ್ಕ್ ಮಾಡ್ಕೋಂತ ಹೋಗಬೇಕು. ಈ ಥರ. ಈಗ ನೋಡಿ, ಇವರು ಕುಂಕುಮ ಹಚ್ಕೊಂಡಿದ್ದಾರಲ್ಲ, ಕುಂಕುಮದ ಕೆಳಗಡೆ ಎಷ್ಟು ಕಪ್ಪಾಗ್ಬಿಟ್ಟಿದೆ. ನಾನು ಮೊದಲೇ ಹೇಳಿದಾಗೆ ನಮ್ಮದು ಶಿವ ಆರ್ಟ್ಸ್ ಆ್ಯಂಡ್ ಸ್ಟುಡಿಯೋ ಆಲ್ ಇನ್ ಒನ್ ಚಾನಲ್ ಅಂತ. ನಾನು ಒಂದೇ ಥರ ಹಾಕಲ್ಲ, ಏನಂದರೆ ಈ ಕಡೆ ಫೋಟೋಗ್ರಾಫಿ ಬಗ್ಗೆನೂ ಹಾಕಿರ್ತೀನಿ, ಆಮೇಲೆ ಕೆಲವೊಂದು ಐಟಮ್ಸು, ಪ್ರಿಂಟರ್ ಆಯಿತು, ಕ್ಯಾಮ್ರಾ ಆಯಿತು, ಆಮೇಲೆ ಕಾರ್ಡ್ ರೀಡರ್ ಆಯಿತು, ಆಮೇಲೆ ನಾವು ವೆಡ್ಡಿಂಗ್ ನೇಮ್ ಥರ್ಮೋಕೋಲ್ ಕಟಿಂಗ್, ವೆಡ್ಡಿಂಗ್ ನೇಮ್ ಕಟಿಂಗ್ ಮಾಡಿಕೊಡ್ತೀವಿ ಕಸ್ಟಮರ್ಗೆ. ಆ ವಿಡಿಯೋಸ್ ಎಲ್ಲ ಹಾಕಿರ್ತೀನಿ. ನೀವೆಲ್ಲ ವಿಡಿಯೋನೂ ನೋಡಿ ಸಪೋರ್ಟ್ ಮಾಡಿ. ಶಿವ ಆರ್ಟ್ಸ್ ಆ್ಯಂಡ್ ಸ್ಟುಡಿಯೋ ಅನ್ನತ್ಲೆ ಒಂದೇ ಥರ ಬರೀ ಫೋಟೋಗ್ರಾಫಿ ಬಗ್ಗೆ ಮಾತ್ರ ಇದೆ ಅಂತಂದು ಅಂದ್ಕೋಬೇಡಿ, ಸ್ಕಿಪ್ ಮಾಡಬೇಡಿ. ಪ್ರತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಮಗೂ ನೀವು ಸಪೋರ್ಟ್ ಮಾಡಿದಷ್ಟು ನಾವು ಇನ್ನೂ ಹೆಚ್ಚಿಗೆ ವಿಡಿಯೋ ಹಾಕೋಕ್ಕೆ ನಮಗೂ ಪ್ರೋತ್ಸಾಹ ಸಿಗುತ್ತೆ. ನೀವೇನು ನೋಡಿಲ್ಲ ಅಂದರೆ ನಮಗೂ ಪ್ರೋತ್ಸಾಹ ಕಡಿಮೆ ಆಗಿಬಿಡುತ್ತೆ, ಕುಗ್ಬಿಡ್ತೀವಿ. ಅದಕ್ಕೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ. ವಿಡಿಯೋ ಹಾಕೋದಕ್ಕೆ ಚೆನ್ನಾಗಿರೋ ವಿಡಿಯೋ ಹಾಕ್ತೀವಿ. ಇನ್ನೂ ವರ್ಕ್ ನಾನು ಇವಾಗ ಸ್ಟಾರ್ಟಿಂಗ್ ಅಲ್ವಾ, ನನಗೊಂದು ಸ್ವಲ್ಪ ಇನ್ನೂ ಭಯ ಆಗುತ್ತೆ, ಹೇಗೋ ಏನಂತಾರೋ ಏನೋ ಅಂತ. ನಮ್ಮೆಲ್ಲ ಕನ್ನಡಿಗರು ಸಹಕಾರ ಮಾಡಿದರೆ ಅದೇನು ಭಯ ಅನಿಸಲ್ಲ. ಯಾಕೆಂದರೆ ಸಪೋರ್ಟ್ ಮೇನು. ನಮ್ಮ ಕನ್ನಡಿಗರಿಗೋಸ್ಕರ ಸಪೋರ್ಟ್ ಮಾಡಿದರೆ ನಾವು ಸ್ವಲ್ಪ ಭಯ ಬಿಟ್ಟು ವಿಡಿಯೋ ಮಾಡೋಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಇಲ್ಲಿ ತೋರಿಸ್ತಾ ಇದನ್ನಲ್ಲ, ಇದು ನೋಡಿ ಫ್ರೆಂಡ್ಸ್, ಫೋಟೋ ಕ್ಲೀನ್ ಆಯಿತು. ಈ ಥರ ಫ್ರೆಂಡ್ಸ್, ಫೋಟೋ ಕ್ಲೀನ್ ಆಯಿತು. ಇವಾಗ ಇದನ್ನು ಸೇವ್ ಮಾಡಬೇಕು. ಸೇವ್ ಆಗಿದೆ ಏನು ಅಂತ ನೋಡ್ಕೊಳ್ಳೋಣ. ಓಕೆ, ಇದನ್ನು ಸ್ವಲ್ಪ ಇನ್ನೂ ಸ್ವಲ್ಪ ಇದು ಮಾಡಬೇಕಲ್ಲ, ಸ್ವಲ್ಪ ಬ್ರೈಟ್ನೆಸ್ ಮಾಡಬೇಕು. ಬ್ರೈಟ್ನೆಸ್ ಮಾಡಿ. ಓಕೆ, ಈ ಥರ ಮಾಡಿದ್ರೆ ನೆಕ್ಸ್ಟ್ ಕ್ಲೀನ್ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಓಕೆ, ಮೊದಲು ಕಂಟ್ರೋಲ್ ಎಮ್ ಅಂತ ತೊಗೊಳ್ಳಿ. ಕಂಟ್ರೋಲ್ ಎಮ್ ತೊಗೊಂಡು ಸ್ವಲ್ಪ ಬ್ರೈಟ್ನೆಸ್ ಮಾಡ್ಕೊಳ್ಳಿ. ಆಮೇಲೆ ಕಂಟ್ರೋಲ್ ಎಲ್ ಅಂತ ಹೊಡ್ಕೊಳ್ಳಿ. ಕಂಟ್ರೋಲ್ ಎಲ್ ಹೊಡೆದು ಅದರಲ್ಲಿ ಸ್ವಲ್ಪ ಬ್ರೈಟ್ನೆಸ್ ಮಾಡ್ಕೊಳ್ಳಿ ಫೋಟೋಶಾಪಲ್ಲಿ. ಆಮೇಲೆ ಕಂಟ್ರೋಲ್ ಬಿ ಅಂತ ಹೊಡೆದು ಸ್ವಲ್ಪ ಕಲರ್ ವೇರಿಯೇಷನ್ ನೋಡ್ಕೊಳ್ಳಿ, ಅಂದರೆ ಫುಲ್ ಡಾರ್ಕ್ ಆಗಿರುತ್ತೆ, ಅದನ್ನು ಸ್ವಲ್ಪ ಲೈಟ್ ಮಾಡ್ಕೊಳ್ಳಿ. ಆಮೇಲೆ
ಇವಾಗ ಕ್ಲೀನಪ್ ಟೂಲ್ ತೊಗೊಳ್ಳಿ. ಕ್ಲೀನಪ್ ಟೂಲ್ ತೊಗೊಂಡು ಡಿಸ್ಟೆನ್ಸ್ ನೋಡಿದ್ರೆ ಅವಾಗಿನಕ್ಕಿಂತ ಇವಾಗ ನೋಡಿ ಈ ಫೋಟೋನ ಸ್ವಲ್ಪ ಕ್ಲಿಯರಾಗಿ ಕಾಣ್ತಾ ಇದೆಯಾ ನಿಮಗೆ? ಇನ್ನೂ ಕ್ಲಿಯರಿಟಿ ಮಾಡೋದಿದೆ. ಇವಾಗ ಸದ್ಯ ಸ್ವಲ್ಪ ತೋರಿಸ್ತಾ ಇದೆ ನಿಮಗೆ ನೋಡಿ, ಅವಾಗಿಗಿಂತ ಇವಾಗ ಹೆಂಗಿದೆ. ಓಕೆ, ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡಿ.